ನಮಸ್ಕಾರ, ಸರಿತಾ ಲೈಫ್ ಸ್ಟೈಲ್ಗೆ. ಇವತ್ತು ನಾನು ದಕ್ಷತಾ ಫ್ರೀ ಇದ್ವಿ ಅಂಥೇಳಿ ಸಿಟಿಗೆ ಹೋಗ್ತಾಯಿದ್ದೀವಿ. ನಾನು ಹೋಗಿದ್ದು ಫಸ್ಟು ಆಶೀರ್ವಾದ್ ಸಿಲ್ವರ್ ಪ್ಯಾಲೇಸ್ಗೆ ಹೋದೆ. ನಂದು ಕಾಲು ಚೈನು ಕಿತ್ತೋಗ್ಬಿಟ್ಟಿತ್ತು. ಸರಿ, ಅದನ್ನು ತೊಗೊಂಡು ನೋಡ್ಕೊಂಡು ಬರೋಣ ಅಂಥೇಳಿ. ಇದಿರೋದು ಅಶೋಕ ರೋಡ್ ಹಿಂದ್ಗಡೆ. ಅಲ್ಲಿ ಕಾಲು ಚೈನ್ ನೋಡೋಕ್ಕೆ ಹೋದಾಗ ನಿಜವಾಗ್ಲೂ ಸಿಲ್ವರಲ್ಲಿ ಎಷ್ಟು ಐಟಮ್ಸ್ಗಳನ್ನ ರೆಡಿ ಮಾಡಿ ಇಟ್ಟಿದ್ರು ಅಂದರೆ ಗೋಲ್ಡೇ ಬೇಡ ಆ ಥರ ಬ್ಯಾಂಗಲ್ಗಳಾಗಲಿ, ನಮಗೆ ಲಾಂಗ್ ಚೈನ್ ಆಗ್ಬೋದು, ನೆಕ್ಲೆಸ್ಗಳಾಗ್ಬೋದು, ತುಂಬ ಥರದ್ದು ಡಿಸೈನ್ಸು ಮತ್ತು ಏನು ಹೇಳ್ತಾರೆ ಇಯರಿಂಗ್ಸ್ಗಳು. ನನಗೆ ಈ ಡಾಬು ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಸ್ವಲ್ಪ ಹಳೇದು ಬೆಳ್ಳಿ ಇತ್ತು, ಹಂಗಾಗಿ ಕೊಟ್ಬಿಟ್ಟು ಡಾಬ್ ಎಷ್ಟಾಗುತ್ತೆ ಕೇಳಿ ತೊಗೊಳ್ಳೋಣ ಅಂದ್ಕೊಂಡೆ. ದಕ್ಷತಾ ಇವಾಗ ಬೇಡ, ಬನ್ನಿ ಅಮ್ಮ ನಿಧಾನಕ್ಕೆ ತೊಗೊಳ್ಳೋಣ, ಸ್ವಲ್ಪ ಬೇರೆ ಬೇರೆ ಡಿಸೈನ್ ಬರ್ತಾ ಇರುತ್ತೆ ಅಂತ ಹೇಳಿದ್ಲು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಎಷ್ಟು ಟೈಪ್ಸ್ ಇದೆ ಅಂಥೇಳಿ ಅವ್ರ ಹತ್ರ ಪರ್ಮಿಷನ್ ಕೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಆನೆಗಳಿರೋಂಥ ಮೋಪು, ಮೂರು ಜಾಯಿಂಟಲ್ಲಿರೋ ಅಂಥದ್ದು, ಇದನ್ನೆಲ್ಲ ಇವಾಗ ಏನು ಟ್ರೆಂಡಿಂಗ್ ಇದೆ ಬೀಡ್ಸು ಸರ, ಅದಕ್ಕೆ ನಾವು ಗೋಲ್ಡಲ್ಲಿ ತೊಗೊಳಕ್ಕಾಗಿಲ್ಲ ಅಂದರೆ ನಾವು ಸಿಲ್ವರಲ್ಲಿ ತೊಗೋಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ತೋರಿಸ್ತಾ ಇರೋ ಗಂಡು ಬೇರುಂಡ, ನನಗೆ ಕಾಲು ಚೈನು ಚೆನ್ನಾಗಿರೋದಿಲ್ಲಿ ಸಿಕ್ಕಿಲ್ಲ ಅಂಥೇಳಿ ನಾನು ಕಾಲು ಚೈನ್ನ ಹಾಕಿ ಎರಡು ಗಂಡು ಬೇರುಂಡನ ನಾನು ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಸರಿ ಯಾವ್ದಾರ ಬೀಡ್ಸ್ ಹಾಕಿ ಮಾಡಿಸಿದಾಗ ನಿಮಗೆ ತೋರಿಸ್ತೀನಿ. ಇದು ನಂದು ಪ್ಯೂರ್ ಮೈಸೂರು ಸಿಲ್ಕು. ಸುಮಾರು 12 ವರ್ಷ ಆಗಿದೆ. ನಾವು ಏನು ಸ್ಯಾರಿನ ಪಿನ್ ಮಾಡ್ತೀವಿ ಅಲ್ಲಿ ಸ್ವಲ್ಪ ಕಿತ್ತೋದಂಗೆ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ಸನ್ಲೈಟ್ಗೆ ಬಂದಿದ್ದೀನಿ. ಅದನ್ನು ಕೊಟ್ಟು ಅದನ್ನು ರೆಡಿ ಮಾಡಿ ಮತ್ತು ವಾಶ್ ಮಾಡಿ ಕೊಡೋಕ್ಕೆ ಹೇಳಿ ಕೊಟ್ಟು ಬಂದೆ. ಬರ್ತಾ ನಮ್ಮ ಪವಿತ್ರ ಫ್ಯಾಷನ್ ಏನು ಓಪನ್ ಆಗಿದೆ ಮೈಸೂರಲ್ಲಿ, ಅಲ್ಲಿ ಸರಿ ಒಂದು ಸರಿ ನೋಡ್ಕೊಂಡು ಹೋಗೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಹೋದ್ವಿ. ನಿಜವಾಗ್ಲೂ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಒಂದಿದೆ ಒಂದು ಇಲ್ಲ ಅನ್ನೋಂಗಿಲ್ಲ. ಜೊತೆಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನೀವು ರಿಸೆಪ್ಷನ್ ಸೆಟ್ ಆಗ್ಬೋದು, ಮದುವೆದು ಸೆಟ್ಗಳು ಕೂಡ ನಿಮಗೆ ರೆಂಟ್ಗೂ ಸಿಗುತ್ತೆ, ಓನಾಗಿ ಪರ್ಚೇಸ್ ಮಾಡ್ಕೊಳ್ಳೋಕ್ಕೂ ಸಿಗುತ್ತೆ. ಜೊತೆಗೆ 25% ಆಫರ್ ನಡೀತಾ ಇತ್ತು ವರಮಹಾಲಕ್ಷ್ಮಿವರೆಗೆ. ಇನ್ನು ತಂಜಾವೂರು ಪೇಂಟಿಂಗ್ದು ಫೇಸ್ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ರು ಅಂದರೆ ತುಂಬಾ ನೋಡ್ತಾ ಇದ್ರೆ ಇವಾಗಲೇ ಒಂದು ತೊಗೊಂಡೋಗ್ಬಿಡೋಣ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು. ನನಗೆ ನೋಡಿ ತುಂಬ ಖುಷಿಯಾಗಿ, ನನಗೆ ಆ ಅಮ್ಮನಿಗೆ ಏನು ಸ್ಟೋನ್ ಸ್ಟಿಕ್ಕರ್ ಇಟ್ಟಿದ್ದಾರೆ ಅದು, ಮತ್ತು ಮೂಗುತಿ. ನನಗೆ ಪ್ರತಿ ವರ್ಷ ಒಂದೊಂದನ್ನು ನಾನು ತಂದು ಇಟ್ಕೊಳ್ತೀನಿ. ಅದರಲ್ಲಿ ಈ ಇಯರು ಮೂಗುತಿ ಮತ್ತು ಹಣೆಗೆ ಇಡೋಂಥ ಸ್ಟೋನ್ ಸ್ಟಿಕ್ಕರು ಮತ್ತು ಏನು ತಲೆಗೆ ಹೇರ್ ಸ್ಟೈಲ್ ಥರ ಮಾಡ್ತೀವಿ ದಿಂಡು, ಅದನ್ನು ತೊಗೊಂಡಿದ್ದೀನಿ. ಮುಂದೆ ನನ್ನ ವೀಡಿಯೋನಲ್ಲಿ ಅದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಇದಾದಮೇಲೆ ಇಲ್ಲಿ ನೋಡಿ ಅಮ್ಮನ್ನ ಕೂರಿಸೇ ಬಿಟ್ಟಿದ್ದಾರೆ ಅವರು ವರಮಹಾಲಕ್ಷ್ಮಿದು. ಎಷ್ಟು ಚೆನ್ನಾಗಿ ಮಾಡಿ ಕೂರಿಸಿದ್ದಾರೆ ಅಂದರೆ ನಿಜವಾಗ್ಲೂ ನೋಡ್ತಾ ಇದ್ದರೆ ರೆಡಿ ಇದೆ, ತೊಗೊಂಡೋಗಿ ಮನೇಲಿ ಹಬ್ಬ ಮಾಡೋರು ಆರಾಮಾಗಿ ಕೂರಿಸ್ಕೊಬಿಡ್ಬೋದು, ಅಷ್ಟು ಚೆನ್ನಾಗಿ ಅಮ್ಮನ್ನ ರೆಡಿ ಮಾಡಿದ್ದಾರೆ. ಇನ್ನು ಗೋಲ್ಡ್ ಅಂತೂ ಯಾವುದು ಇಲ್ಲ ಅನ್ನೋಂಗಿಲ್ಲ. ಕೆನ್ನೆ ಸರ ಹೊಸ ಟೈಪಿಂದ ಹಿಡಿದು ಪ್ರತಿಯೊಂದು ಇವರು ಶಾಪಲ್ಲಿ ಇದೆ. ರೈಟ್ ಎಲ್ಲ ಅದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದು ಸಲ ನಮ್ಮ ಮೈಸೂರವರು ಹೋಗಿ ಶಾಪ್ನ ನೋಡಿ. ಬರೀ ತಂಜಾವೂರು ಪೇಂಟಿಂಗ್ಗೆ ರೆಡಿ ಮಾಡಿರೋ ಮುಖವಾಡ ಅಷ್ಟೇ ಅಲ್ಲದೆ ನಿಮಗೆ ಜರ್ಮನ್ ಸಿಲ್ವರ್ ಮುಖವಾಡನೂ ಇದೆ. ನೀವು ಕೂಡ ಅಲ್ಲಿ ಐಟಮ್ಸು ಸಿಗುತ್ತೆ, ಅದನ್ನು ತೊಗೊಂಡು ಜರ್ಮನ್ ಸಿಲ್ವರ್ಗೆ ನೀವೇ ಯಾವ ಥರ ಬೇಕೋ ಆ ಥರ ಅಮ್ಮನ ಮುಖವಾಡನ ಅಲಂಕಾರ ಮಾಡ್ಕೋಬೋದು. ಜೊತೆಗೆ ಕೈ ಕಾಲು ಕೂರ್ಸೋದಕ್ಕೆ ಮಣೆ ಆಗ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಮತ್ತು ಡೂಪ್ಲಿಕೇಟ್ ಲೋಟಸ್ಗಳು, ಮತ್ತು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ದೇವ್ರದ್ದು ಹಾರಗಳಂತೆ. ಕೆಲವರು ದೇವಸ್ಥಾನಕ್ಕೂ ತೊಗೋತಾರಂತೆ, ಕೆಲವರು ವರಮಹಾಲಕ್ಷ್ಮಿನ ತುಂಬ ಜೋರಾಗಿ ಕೂರಿಸೋರು ಇದನ್ನು ತಗೊಂಡು ಹಾಕ್ತಾರೆ ಅಂತ ಹೇಳಿದ್ರು. ಇನ್ನು ಕೆಲವು ಜ್ಯುವೆಲರ್ಸಿಗಳು ನೋಡಿದ ತಕ್ಷಣ ಇಷ್ಟ ಆಯಿತು ನನಗೂ. ಎಷ್ಟು ಚೆನ್ನಾಗಿದೆ ನೋಡಿ, ಚಿನ್ನನೇ ಬೇಕು ಅನ್ನೋಂಗಿಲ್ಲ. ಮತ್ತು ಈಗಿನ ಹೆಣ್ಮಕ್ಳಿಗೆ ಈ ಥರದ್ದೇ ಇಷ್ಟ ಆಗುತ್ತೆ, ನಮಗಿನ್ನ ಹೆಚ್ಚಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಇವರ ಅಂಗಡಿ ಸ್ಪೆಷಲ್ ಏನಂದರೆ, ನೀವು ಮದುವೆಗಾಗ್ಬೋದು, ರಿಸೆಪ್ಷನ್ಗಾಗ್ಬೋದು 2 ಥರದ್ದು ಜ್ಯುವೆಲರ್ಸ್ನ ಪರ್ಚೇಸ್ ಮಾಡಿದ್ರೆ ಒಂದು ಜ್ಯುವೆಲರ್ನ ನಿಮಗೆ ಆ 2 ದಿನಕ್ಕೆ ಫ್ರೀಯಾಗಿ ಕೊಟ್ಟಿರ್ತಾರೆ. ಅದು ಒಂದು ತುಂಬಾ ಖುಷಿ ಆಯಿತು. ಇದಾದಮೇಲೆ ಅಮ್ಮಂದು ಕಾಲಿಗೆ ಗೆಜ್ಜೆ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದನ್ನೊಂದನ್ನು ತೊಗೊಂಡಿಲ್ಲ, ಮುಂದಿನ ವರ್ಷ ತೊಗೊಳ್ಳೋಣ ಅಂಥೇಳಿ ಇಟ್ಟು ಬಂದೆ. ಇದಾದಮೇಲೆ ಅಮ್ಮನಿಗೆ ನಿಮಗೆ ಸಿಲ್ವರಲ್ಲಿ ಪಾದ ಮತ್ತು ಕೈಗೆ ಹಾಕೋಂಥದ್ದು ಮತ್ತು ಗೋಲ್ಡ್ ಕಲರಲ್ಲಿ ಎಲ್ಲ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಬೇಕು ಅಂದರೆ
ಈ ಒಂದು ಸ್ಟೋರ್ಗೆ ಹೋಗ್ಬಿಟ್ರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ. ವರಮಹಾಲಕ್ಷ್ಮಿ ಅಂದಮೇಲೆ ಆನೆಗಳು ಇರಲೇಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ವೈಟ್ ಮೆಟಲ್ ಬೇಕಾ ನಿಮಗೆ, ಬರೀ ಕಟ್ಟಿಂಗಲ್ಲಿ ಸಾಕಾ, ಅಥವಾ ಬ್ಲ್ಯಾಕ್ ಆನೆಗೆ ವೈಟ್ ಮೆಟಲ್ನ ಅಟ್ಯಾಚ್ ಮಾಡಿರೋದು ಬೇಕಾ, ಮತ್ತು ಕಿರೀಟಗಳಲ್ಲಿ ನಿಮಗೆ ಪ್ಲೇನ್ ಕಿರೀಟ, ಗೋಲ್ಡನ್ ಕಿರೀಟ ಬೇಕಾ, ಸ್ಟೋನ್ ಕಿರೀಟ ಬೇಕಾ, ಮತ್ತು ಬಾಳೆ ದಿಂಡಿಗೆ ಡೆಕೋರೇಷನ್ ಮಾಡಿದ್ದಾರೆ, ಮತ್ತು ಕೂತ್ಕೊಳ್ಳೋ ಪೀಠಕ್ಕೆ ಡೆಕೋರೇಷನ್ ಮಾಡಿದ್ದಾರೆ. ಪುಟ್ಟು ಕಿರೀಟದಿಂದ ಹಿಡಿದು ಪುಟ್ಟು ಏನು ಹೇಳ್ತೀವಿ ಸಿಂಹಾಸನದಿಂದ ಹಿಡಿದು ದೊಡ್ಡದ್ರವರೆಗೂ ಇದೆ. ಅದಲ್ಲದೆ ನಿಮಗೆ ಜರ್ಮನ್ ಸಿಲ್ವರ್ದು ಟೇಬಲ್ಗಳು ಎಲ್ಲ ಇದೆ. ಬರೀ ಪೂಜೆದು ಮಾತ್ರ ಅಲ್ಲ, ಹೆಣ್ಮಕ್ಳು ಅಲಂಕಾರಿಕ ವಸ್ತುಗಳು ಕೂಡ ತುಂಬಾ ಚೆನ್ನಾಗಿದೆ. ತೋಮಾಲೆಗಳಂತೂ ಎಷ್ಟು ಥರ ಇದೆ, ಎಷ್ಟು ಕಲರಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅಮ್ಮನಿಗೆ ಹೇರ್ ಸ್ಟೈಲ್ ಮಾಡ್ತೀವಿ ಅಂದರೆ ನಾವು ಜಡೆನ ರೆಡಿ ಮಾಡಿ ಅದಕ್ಕೆ ಬಿಲ್ಲೆ ಎಲ್ಲ ಅಟ್ಯಾಚ್ ಮಾಡಿರೋವಂಥದ್ದು ಇದೆ. ತುಂಬಾ ಚೆನ್ನಾಗಿದೆ. ಒಂದು ಸಲ ಶಾಪ್ನ ವಿಸಿಟ್ ಮಾಡಿ. ನಿಮಗೆ ಈ ಶಾಪ್ದು ಅಡ್ರೆಸ್ಸು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್. ಬಜಾರ್ ಗಮ್ಮ ಹಾಕಿದ್ರೆ ಚೆನ್ನಾಗಿ ಅಲ್ಲಿಲ್ಲ ಇಲ್ಲಿಗೆ ಬೇರೆ ಥರದ್ದು ಟೊಮೆಟೊ ಆನ್ ಮಾಡಿದ್ದೀರಾ? ನನಗೆ ಏನೇನು ಬೇಕು ತೊಗೊಂಡಿದ್ದೀನಿ. ಬೆಲ್ ಇದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಮತ್ತು ಇದು ಕೊಟ್ಟಿದ್ದು ಪವಿತ್ರ ಫ್ಯಾಷನ್.
ಅಂದಕ್ಕೆ ಕಾಣುತ್ತೆ ಗಮ್ಮು ನಾವು ಅದು ಹಾಕೊಳ್ಳಂಗೆ ಇಲ್ಲ ಅಲ್ವಾ ಅಮ್ಮ ಒಂದ್ಸಲಿನೂ ದೇವ್ರಿಗೆ ಇಡಬೇಕು ಅಂತ ಒಂದ್ಸಲಿನೂ ಹಾಕೋಬಾರ್ದಲ್ವಾ ಬ್ಯಾಕ್ ದಿಂಡು ಓ ಅದು ಇಸ್ಕೊಳ್ಳಿಲ್ವಾ ಎಕ್ಸ್ಚೇಂಜ್ಗೆ ಇಲ್ಲ ಇಲ್ಲ ನಾವೇ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ ಸಿಟಿಗೆ ಹೋದ್ಮೇಲೆ ಸ್ವಲ್ಪ ಹೂ ತೊಗೊಂಡ್ಬರ್ಬೇಕು ಒಂದು ಕಿರೀಟ ತೊಗೊಂಡು ಮೂಗ್ಬಟ್ ಅವನು ಮೂಗ್ಬಟ್ಟಿಲ್ಲ ಮೂಗ್ಬಟ್ಟು ಅದು ಮೂಗ್ಬಟ್ ತೊಗೊಂಡ್ರ ಸುಮ್ಮನೆ ಇರಲಿ ಅಂತ ಒಂದು ಎರಡು ಕಡೆ ಒಂದ್ಸರಿ ಇದು ಫಾರ್ಮ್ ಏನು ಬೇಕು ಹೇಗೆ ಮಾಡೋದು ಅಂತ ಒಂದು ಹೇಳ್ತೀನಿ ಈಗ ರವೆನ ನೆಡಿಬೇಕು ಸ್ಟ್ಯಾಂಡ್ ಕನಕಾಂಬ್ರ ಸಿಟಿಗೆ ಹೋದ್ಮೇಲೆ ಸ್ವಲ್ಪ ಮರಳೆ ನಮ್ಮ ರತ್ನಮ್ಮನ ಕೊಟ್ಟರೆ ಕಟ್ಟಿ ಕೊಡ್ತಾರೆ ನಾಳೆ ಹುಣ್ಣಿಮೆಗೆ ಮತ್ತು ಇದಕ್ಕೆ ಶುಕ್ರವಾರ ಸ್ವಲ್ಪ ಟೊಮೊಟೊ ಬಿಡಿ ಹೂವು ತಗೊಂಡಿದ್ದೀನಿ ಸಾಕು ಬಿಡು ಅಲ್ಲಿದ್ದು ಮಾತ್ರ ಇದು ಯಾಕಂತ ಗೊತ್ತಿಲ್ಲ